ಸರ್ವವ್ಯಾಪಿ ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ. ಕರ್ತನೆ, ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನೀವು ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ನೀನು ಒಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಾವು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನಾವು ಒಬ್ಬ ಮಿಷನರಿಯ ಚರಿತ್ರೆಯನ್ನು ಕೂಡ ನಾವು ನೋಡೋರಾಗಿದ್ದೇವೆ. ಅವರ ಹೆಸರು ವಿಲಿಯಂ ಬಿಲ್ಲಿ ಸಂಡೇ ಎಂಬುದಾಗಿ. ಮಿಷನರಿಯ ಚರಿತ್ರೆ ವಿಲಿಯಂ ಬಿಲ್ಲಿ ಸಂಡೇ ಎಂಬುದರ ಬಗ್ಗೆ. ಇವರು 1862ರಲ್ಲಿ ಜನಿಸ್ತಾರೆ. 1935ರಲ್ಲಿ ಅಂದ್ರೆ 73ನೆಯ ವರ್ಷದಲ್ಲಿ ಇವರು ಮರಣಿಸ್ತಾರೆ. ಇದು ವಿಲಿಯಂ ಬಿಲ್ಲಿ ಸಂಡೇ ಎನ್ನುವಂಥವರು ಕ್ರೀಡಾ ಉತ್ಸಾಹಿಯಾಗಿದ್ರು. ಇವರು ಅಂದ್ರೆ ಇವರು ಬೇಸ್ಬಾಲ್ ಆಟಗಾರರಾಗಿದ್ರು. ಬೇಸ್ಬಾಲ್ ಅಂದ್ರೆ ಇದು ಕೂಡ ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗಬೇಕಂತಂದ್ರೆ ಕ್ರಿಕೆಟ್ ರೀತಿಯಲ್ಲಿ ಇರ್ತದ. ಒಂದ್ ರೀತಿಯಲ್ಲಿ ಅದೊಂಥರ ಬ್ಯಾಟು, ಅದೊಂಥರ ಚೆಂಡು, ಅದೊಂಥರ ಆಗ್ತಿರ್ತಾರ. ಸೊ ಇದು ಕೂಡ ಬೇಸ್ಬಾಲ್. ಸೊ ಈ ಒಂದು ಬೇಸ್ಬಾಲ್ ಆಟಗಾರರಾಗಿದ್ರು. ಯಾರಂತಂದ್ರೆ ಬಿಲ್ಲಿ ಸಂಡೇ ಅವರು. ಇವರು ಚಿಕ್ಕ ವಯಸ್ಸಿದ್ದಾಗ ಅಂದ್ರೆ ಶಿಶುವಾಗಿದ್ದಾಗಲೇ ಇವರ ತಂದೆಯವರು ತೀರ್ಕೊಳ್ತಾರೆ. ಸೊ ಇವರು ತಾಯಿ ಇವರನ್ನು ಬೆಳೆಸ್ತಿರ್ತಾಳ. ಇವರು ಬೆಳೀತಾ ಬೆಳೀತಾ ತುಂಬಾ ಈ ಒಂದು ಬೇಸ್ಬಾಲ್ ಆಟಗಾರ ಆಗಿದ್ರು. ಇವರು ಅಮೆರಿಕ ದೇಶದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಕ್ರೀಡೆ ಇದು. ತುಂಬಾ ಮನ್ನಣೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಕ್ರೀಡೆ. ಹಾಗಾಗಿ ಈ ಕ್ರೀಡೆ ಇದರಲ್ಲಿ ತುಂಬಾ ನುರಿತ ಆಟಗಾರನಾಗಿದ್ದಾನೆ. ಇದರಲ್ಲಿ ಈ ವಿಲಿಯಂ ಬಿಲ್ಲಿ ಸಂಡೇ ಅನ್ನುವಂಥವರು ನುರಿತ ಆಟಗಾರರಾಗಿದ್ರು ಇದರಲ್ಲಿ. ಸೊ ಆ ರೀತಿಯಲ್ಲಿ ಅವರೊಂದು ಪ್ರೊಫೆಷನ್ ಆಗಿ, ಒಂದು ಕ್ರೀಡೆಯ ಪ್ರೊಫೆಷನ್ ಆಗಿ ಈ ವಿಲಿಯಂ ಬಿಲ್ಲಿ ಸಂಡೇ ಅವರು ಅದರಲ್ಲಿ ಆಟವನ್ನು ಆಡುತ್ತಾ ತಮ್ಮ ಜೀವನವನ್ನು ಮುಂದೆ ಸಾಗಿಸ್ಕೊಳ್ತಾ ಇದ್ರು ಎಂಬುದನ್ನು ಕೂಡ ನಾವು ಅವರ ಚರಿತ್ರೆಯಲ್ಲಿ ನಾವು ನೋಡ್ತಾ ಇದ್ವಿ. ಕರ್ತನ ಪ್ರೀತಿಯ ದೇವ ಜನರೇ, ಆ ರೀತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯೇಸುವಿನ ವಾಕ್ಯಗಳು ಅವರಿಗೆ ಗೊತ್ತಾಗ್ತವೆ. ಯಾವ ರೀತಿಯಲ್ಲಿ ಯೇಸುವಿನ ವಾಕ್ಯಗಳು ಗೊತ್ತಾದವು ಎಂಬುದರ ಬಗ್ಗೆ ನಾವೀಗ ನೋಡೋಣ. ಸೊ ಆರಂಭಿಕ ಜೀವನ ಮತ್ತು ಬೇಸ್ಬಾಲ್ ವೃತ್ತಿ ಜೀವನ, ಇದ್ರ ಬಗ್ಗೆ ನಾವು ನೋಡೋಣ. ಇವರು ವಿಲಿಯಂ ಬಿಲ್ಲಿ ಸಂಡೇ ಅನ್ನುವಂಥವರು ನವೆಂಬರ್ 19, 1862 ಕೆಂಟುಕಿಯ ಕ್ರೈಸ್ತ ಕೌಂಟಿಯಲ್ಲಿ ಬಿಲ್ಲಿ ಸಂಡೇ ಬಡ ಕುಟುಂಬದಲ್ಲಿ ಬೆಳೆದರು. ಇವರು ಅವರ ತಂದೆ ಚಿಕ್ಕವರಿದ್ದಾಗಲೇ ತೀರಿಕೊಂಡ್ರು ಮತ್ತು ತಾಯಿ ಇವರನ್ನು ಬೆಳೆಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನ ಪ್ರೀತಿಯುಳ್ಳ ದೇವ ಜನರೇ, ಮುಂದೆ ಮುಂದೆ ಬರ್ತಾ ಬರ್ತಾ ಇವರು ಯಾವ ರೀತಿಯಲ್ಲಿ ಇದ್ರಂತಂದ್ರೆ, ಒಬ್ಬ ಬೇಸ್ಬಾಲ್ ಆಟಗಾರ ಆಗಿದ್ದಂಥವರು ಮುಂದೆ ಅಮೆರಿಕದ ಅತ್ಯಂತ ಪ್ರಸಿದ್ಧ ಸುವಾರ್ಥ ಬೋಧಕರಲ್ಲಿ ಒಬ್ಬರಾಗಿದ್ರು ಇವರು. ನೋಡಿ ಯಾವ ರೀತಿಯಲ್ಲಿ ಇದೆ ನೋಡಿ. ಒಂದು ಕಾಲದಲ್ಲಿ ಬೇಸ್ಬಾಲ್ ಆಟಗಾರ ಆಗಿದ್ದಂತ ಒಬ್ಬ ವ್ಯಕ್ತಿ ಅದೇ ಅಮೆರಿಕ ದೇಶದ ಅತ್ಯಂತ ಪ್ರಸಿದ್ಧ ಸುವಾರ್ಥ ಬೋಧಕರಲ್ಲಿ ಕೂಡ ಒಬ್ಬರಾಗಿದ್ರು ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯವರು ಇವರನ್ನು ತಮ್ಮ ಸೇವೆಗಾಗಿ ಬಲವಾಗಿ ಉಪಯೋಗ ಮಾಡಿಕೊಳ್ತಿದ್ದಾರೆ ಎಂಬುದರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ಒಂದಲ್ಲ ಎರಡಲ್ಲ ಹೆಚ್ಚು ಕಡಿಮೆ 20,000 ಸಂದೇಶಗಳನ್ನು ಇವರು ನೀಡಿದಾರಂತೆ.
20,000 ಮೆಸೇಜ್ಗಳನ್ನು, ಸಂದೇಶಗಳನ್ನು ಇವರು ಜನರಿಗೆ ನೀಡಿದರಂತ. ಸೊ ಇದರಿಂದ ಈ 20,000 ಸಂದೇಶಗಳ ಮುಖಾಂತರವಾಗಿ ಹೆಚ್ಚು ಕಡಿಮೆ 3 ಲಕ್ಷ ಜನರನ್ನು ಕರ್ತನ ಕಡೆಗೆ ನಡೆಸಿದರಂತೆ ಇವರು. ಒಬ್ಬರಲ್ಲ ಇಬ್ಬರಲ್ಲ, ಹೆಚ್ಚು ಕಡಿಮೆ 3 ಲಕ್ಷ ಜನರು ಕರ್ತನ ಕಡೆಗೆ ಬಂದಿದ್ದಾರೆ ಎಂಬುದನ್ನು ಕೂಡ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಅದು ಮಾತ್ರವಲ್ಲದು ಕೂಡ ಇವರ ಬೋಧನೆಗಳಿಂದ ಒಂದು ಕಾಲದಲ್ಲಿ ಅಮೆರಿಕ ದೇಶದಲ್ಲಿ ಮದ್ಯಪಾನ ಅಂಗಡಿಗಳು, ವಿಸ್ಕಿ ಆಗಿರ್ಬೋದು, ಬಿಯರ್ ಆಗಿರ್ಬೋದು, ಇವು ಯಥೇಚ್ಛವಾಗಿ ತೆರೆದಿದ್ದುವಂತಲ್ಲೇ. ಎಲ್ಲಿ ಅಂತಂದ್ರೆ ಅಮೆರಿಕ ದೇಶದಲ್ಲಿ ಯಥೇಚ್ಛವಾಗಿದ್ದುವಂತ. ಯಾವಾಗ ಈ ವಿಲಿಯಂ ಬಿಲ್ಲಿ ಸಂಡೆ ಅನ್ನುವಂಥವರು ಅವರು ಬೇಸ್ಬಾಲ್ ಕ್ರೀಡೆಯನ್ನು ಬಿಟ್ಟು ಸುವಾರ್ಥ ಬೋಧನೆಗೆ ಯಾವಾಗ ಬಂದ್ರೋ ಆಗ ಒಂದು ರೀತಿಯಲ್ಲಿ ಜನರಿಗೆ ಏನೋ ಒಂದು ಸುವಾರ್ಥ ಬೋಧನೆಯಿಂದ ಅನೇಕರನ್ನು ಕೂಡ ಏನು ಮಾಡಿದ್ರು ಅಂದ್ರೆ ಕ್ರಿಸ್ತನ ಕಡೆಗೆ ನಡೆಸಿದ್ರಂತೆ. ಕ್ರಿಸ್ತನ ಕಡೆಗೆ ನಡೆಸಿದಾಗ ಅಲ್ಲಿರ್ತಕ್ಕಂಥ ಅಮೇರಿಕನ್ ಕ್ರೈಸ್ತರು ತಮಗೆ ತಾವೇ ಅಯ್ಯೋ ನಾವು ಮಾಡುವಂತ ಕೆಲಸ ಸರಿ ಇಲ್ಲ, ನಾವು ಮಾರುವಂತ ಕೆಲಸ ಇದು ಸರಿಯಾಗಿರ್ತಕ್ಕಂಥದ್ದಲ್ಲ ಎಂಬುದನ್ನು ತಿಳ್ಕೊಂಡು ಅವ್ರು ಏನು ಮಾಡಿದ್ರ ಅಂತಂದ್ರೆ ಅನೇಕ ಸರಿಸುಮಾರು ಹೆಚ್ಚು ಕಡಿಮೆ ತುಂಬಾ ಅಂಗಡಿಗಳನ್ನು ಬಂದ್ ಮಾಡಿ ಕ್ರಿಸ್ತನ ಕಡೆಗೆ ಅವರು ತಿರುಗಿಕೊಂಡ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊ ಆ ರೀತಿಯಲ್ಲಿ ಏನಂದ್ರೆ ಒಂದು ಮಾರ್ಪಾಟು ಹೊಂದಿರತಕ್ಕಂಥ ಒಬ್ಬ ದೇವರ ಸೇವಕರು ಯಾರಂತಂದ್ರೆ ಈ ವಿಲಿಯಂ ಬಿಲ್ಲಿ ಸಂಡೆ. ಇವರ ಒಂದು ಬೋಧನೆಗಳಿಂದ ಅಮೆರಿಕನ್ ಕ್ರೈಸ್ತರು ಕೂಡ ಮಾರ್ಪಾಟು ಹೊಂದಿ ತಮ್ಮ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡುವರಾದ್ರು ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾಗಿ ಈ ರೀತಿಯಲ್ಲಿ ಏನಂತಂದ್ರೆ ಇವರು ಬೇಸ್ಬಾಲ್ ವೃತ್ತಿ ಜೀವನ ಇವರು ಒಂದು ಪ್ರೊಫೆಷನ್ ಆಗಿತ್ತು. ಈ ಬಿಲ್ಲಿ ಸಂಡೆ ಅನ್ನುವಂಥವ್ರು 1880ರ ಒಂದು ದಶಕದಲ್ಲಿ ನ್ಯಾಷನಲ್ ಲೀಗ್ನಲ್ಲಿ ವೃತ್ತಿಪರ ಬೇಸ್ಬಾಲ್ ಆಟಗಾರರಾಗಿದ್ರು ಇವರು. ಸೊ ಇವರು ಫಿಲಿಡೆಲ್ಫಿಯಾ ಎನ್ನುವಂತ ಒಂದು ತಂಡಕ್ಕೆ ಇವರು ಸೇರಿಕೊಂಡಿದ್ರು. ಸೇರಿಕೊಂಡ ಸಂದರ್ಭದಲ್ಲಿ ಇವರು ಆಟ ಆಡುವ ಸಂದರ್ಭದಲ್ಲಿ ಒಂದು ಮೈದಾನದಲ್ಲಿ ಇವರು ಆಟನ ಆಡ್ಬೇಕಾದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಒಂದು ಮೂಲೆಗೆ ಇವರು ಇದ್ರು. ಒಂದು ಮೂಲೆಯಲ್ಲಿ ಆಟನ ಆಡುವ ಸಂದರ್ಭದಲ್ಲಿ ಆಗ ಇವರಿಗೆ ಕ್ರಿಸ್ತನ ವಾಕ್ಯಗಳು ಇವರಿಗೆ ಕಿವಿಗೆ ಬೀಳ್ತವೆ. ಕ್ರಿಸ್ತನ ವಾಕ್ಯಗಳು ಇವರ ಕಿವಿಗೆ ಬಿದ್ದಾಗ ಅಲ್ಲಿಂದಲೇ ಇವರ ಜೀವನ ಏನಾಗುತ್ತೆ ಅಂತಂದ್ರೆ ಕ್ರಿಸ್ತನ ಕಡೆಗೆ ಒಂದು ಲೈಫು ವಾಲುವಂತ ಮಟ್ಟಕ್ಕೆ ಬರ್ತದೆ. ಕ್ರಿಸ್ತನ ಕಡೆಗೆ ಇವರ ಜೀವನ ಏನಂತಂತಂದ್ರೆ ಬರ್ತದೆ. ಸೊ ಆಗ ಎಲ್ಲವನ್ನು ಕೂಡ ಇವರು ಬಿಟ್ಟು ಬಿಡ್ತಾರೆ. ಎಲ್ಲವನ್ನು ಕೂಡ ಬಿಟ್ಟು ಕ್ರಿಸ್ತನ ಕಡೆಗೆ ಇವರು ತಿರುಗಿಕೊಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಬೇಸ್ಬಾಲ್ ಅನ್ನುವಂಥದ್ದು ಇದು ಜನಪ್ರಿಯವಾಗಿರ್ತಕ್ಕಂಥ ಒಂದು ಕ್ರೀಡೆ. ಇದು ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟಂತ ಒಂದು ಆಟ. ಆದ್ರೂ ಕೂಡ ಇವರು ಅಮೆರಿಕ ದೇಶದಲ್ಲಿ ಇದನ್ನು ಆಡಿ ತುಂಬಾ ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿರ್ತಾರೆ ಇದರಿಂದ. ಹಾಗಾಗಿ ಈ ಒಂದು ಆಟ ಆಡುವ ಸಂದರ್ಭದಲ್ಲಿ ಒಬ್ಬ ಸುವಾರ್ತಕರಾಗಿರ್ತಕ್ಕಂಥ ಕಾರ್ನೆಲ್ ಕ್ಲಾರ್ಕ್ ಅನ್ನುವಂತ ದೇವರ ಸೇವಕರು ಬಹಿರಂಗವಾಗಿ ಬೀದಿಗಳಲ್ಲಿ ನಿಂತುಕೊಂಡು ಸುವಾರ್ಥ ಬೋಧನೆ ಮಾಡುವ ಸಂದರ್ಭದಲ್ಲಿ ಆ ಒಂದು ಸುವಾರ್ಥ ಬೋಧನೆ ಈ ವಿಲಿಯಂ ಬಿಲ್ಲಿ ಸಂಡೆ ಅವರಿಗೆ ಗೊತ್ತಾಗುತ್ತೆ. ಇವರು ಇದು ಕೇಳಿಸ್ಕೊಂಡ ಮೇಲೆ ಆವತ್ತಿನಿಂದಲೇ ಅದೇ ದಿನದಿಂದಲೇ ವಿಲಿಯಂ ಬಿಲ್ಲಿ ಸಂಡೆ ಅನ್ನುವಂಥವರು ದೇವರ ಕಡೆಗೆ ಅವರು ತಿರುಗಿಕೊಳ್ತಾರೆ. ಆತನ ಹೃದಯದಲ್ಲಿ ದೇವರು ಕೆಲಸ ಮಾಡಲು ಪ್ರಾರಂಭ ಮಾಡಿದರು. ಮಾತ್ರವಲ್ಲದು ಕೂಡ ಮತ್ತೆ ತುಂಬಾ ಆಳವಾಗಿ ಭಾವುಕರಾಗಿ ಈ ಬಿಲ್ಲಿ ಸಂಡೆ ಅನ್ನುವಂಥವರು ತನ್ನ ಜೀವನವನ್ನು ಕ್ರಿಸ್ತನಿಗೆ ಒಪ್ಪಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಬೇಸ್ಬಾಲ್ ಆಟ ಆಡುವಂತ ಒಬ್ಬ ವ್ಯಕ್ತಿ ಆ ಆಟವನ್ನು ತೊರೆದು
ಕ್ರಿಸ್ತನ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಸುವಾರ್ಥ ಬೋಧಕನಾದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಎಸ್, ದೇವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವ್ಯಕ್ತಿಗಳನ್ನು ಯಾವ್ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಿದ್ರೆ ಎಂಬುದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಇವರಿಗೆ ಗೊತ್ತಿಲ್ಲ ನಾನು ಒಬ್ಬ ಮುಂದಿನ ದಿನಮಾನಗಳಲ್ಲಿ ಶ್ರೇಷ್ಠ ಒಬ್ಬ ಬೋಧಕನಾಗುತ್ತೇನೆ ಎಂಬುದರ ಬಗ್ಗೆ ಇವರು ಕೂಡ ಗೊತ್ತಿರಲಿಲ್ಲ. ಆದ್ರೂ ಕೂಡ ಇವರು ಮುಂದಿನ ದಿನಮಾನಗಳಲ್ಲಿ ಒಬ್ಬ ಒಳ್ಳೆಯ ಶ್ರೇಷ್ಠ ಬೋಧಕನಾದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಇವರು ದೇವರಿಗಾಗಿ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟ ನಂತರ ದೇವರ ಸೇವೆ ಮಾಡಬೇಕೆಂಬುದಾಗಿ ದೃಢ ನಿಶ್ಚಯ ಮಾಡಿಕೊಂಡ್ರು. ದೃಢ ನಿಶ್ಚಯ ಮಾಡಿಕೊಂಡ ಮೇಲೆ ಒಂದು ಸತ್ಯವೇದದ ಒಂದು ಶಾಲೆಗೆ ಇವರು ಸೇರಿಕೊಂಡ್ರು. ಸತ್ಯವೇದದ ಶಾಲೆಗೆ ಸೇರಿಕೊಂಡ ಮೇಲೆ ಅಲ್ಲಿ ಪ್ರಪ್ರಥಮವಾಗಿ ಈಗ ನಾವೆಲ್ಲರೂ ಕೂಡ ದೇವರ ಸೇವೆ ಅಥವಾ ದೇವರಿಗಾಗಿ ನಾವು ಜೀವನ ಮಾಡಬೇಕು ಎಂಬುದಾಗಿ ಅಂದುಕೊಂಡಾಗ ನಮಗೆ ಮೊದಲು ಬರುವಂತದ್ದು ಏನಂತಂದ್ರೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು, ನಂತರದಲ್ಲಿ ಶಾರೀರಿಕವಾಗಿರ್ತಕ್ಕಂಥ ತೊಂದರೆಗಳು, ನಂತರದಲ್ಲಿ ಕುಟುಂಬದಲ್ಲಿ ಕಷ್ಟಗಳು. ನಾವು ದೇವರನ್ನು ನಾವು ನಂಬಿಕೊಳ್ತಿದ್ದೇವೆ, ದೇವರ ಸೇವೆಯನ್ನು ಮಾಡ್ತಿದ್ದೇವೆ ಅಂತಂದ್ರೆ ನಮಗೆ ಮೊದಲು ಬರುವಂತ ಸಮಸ್ಯೆಗಳು ಇವೆ. ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಶಾರೀರಿಕವಾಗಿರ್ತಕ್ಕ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಕುಟುಂಬದ ಸಮಸ್ಯೆಗಳಾಗಿರ್ಬೋದು. ಸೊ ಇವರು ಯಾವಾಗ ದೇವರಲ್ಲಿ ವಿಶ್ವಾಸಿಸಿದರು, ದೇವರ ಕಡೆಗೆ ತಿರುಗಿಕೊಂಡು ದೇವರ ಸೇವೆ ಮಾಡುವರಾದರೂ ಆಗ್ಲಿಂದಲೇ ಇವರಿಗೆ ಶೀಘ್ರದಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಬಂದವು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊ ಆ ರೀತಿಯಲ್ಲಿ ಇರ್ತಕ್ಕಂಥ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಆತನು ದೇವರನ್ನು ಬಿಡ್ಲಿಲ್ಲ. ಈ ವಿಲಿಯಂ ಬಿಲ್ಲಿ ಸಂಡೆನ್ನುವಂತ ದೇವ ಸೇವಕರು ದೇವರನ್ನು ಬಿಡ್ಲಿಲ್ಲ. ಮಾತ್ರವಲ್ಲದೆ ಮತ್ತಷ್ಟು ಹೆಚ್ಚಾಗಿ ಆತನಿಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಹೆಚ್ಚಾಗಿ ಮತ್ತೆ ಕರ್ತನ ಸೇವೆಯನ್ನು ಆತನು ಮಾಡುವನಾದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅವರು ಬಹಳ ಏನಂತಂದ್ರೆ ಬಲವಾಗಿ ಸೇವೆ ಮಾಡಿರ್ತಕ್ಕಂಥ ಒಬ್ಬ ಧರ್ಮೋಪದೇಶಕರಾಗಿದ್ದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ಅಮೆರಿಕ ದೇಶದಲ್ಲಿ ಯಾರ್ಯಾರು ಶ್ರೇಷ್ಠವಾಗಿರ್ತಕ್ಕಂಥ ಸುವಾರ್ಥ ಬೋಧಕರಾಗಿದ್ದರು ಅಂತಹ ಜನರ ಗುಂಪಿನಲ್ಲಿ ಒಬ್ಬರಾಗಿರ್ತಕ್ಕಂಥ ವಿಲಿಯಂ ಬಿಲ್ಲಿ ಸಂಡೆನ್ನುವಂತವ್ರು ಕೂಡ ಒಬ್ಬರಾಗಿದ್ರು. ಯಾಕಂತಂದ್ರೆ ಇವರು ಇಡೀ ಅಮೆರಿಕ ದೇಶದಾದ್ಯಂತ ತಿರುಗಿ ಅನೇಕ ಜನಸಂಖ್ಯೆಯನ್ನು ಕೂಡ ಕರ್ತನ ಕಡೆಗೆ ತಿರುಗಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಯಾಕಂದ್ರೆ ಒಂದು ಕಾಲದಲ್ಲಿ ದೇವರ ಸೇವೆ ಇರಲಾರ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಜನರು ಮದ್ಯಪಾನ ಅಂಗಡಿಗಳು, ಬೇರೆ ಬೇರೆ ಒಂದು ಕ್ಲಬ್ಗಳು ಈ ರೀತಿಯಲ್ಲಿ ಮಾಡುವ ಸಂದರ್ಭದಲ್ಲಿ ತುಂಬಾ ಒಂದು ರೀತಿಯಲ್ಲಿ ಹಾಳಾಗಿರ್ತಕ್ಕಂಥ ಒಂದು ಅಂತಹ ಸಮಯದಲ್ಲಿ ವಿಲಿಯಂ ಬಿಲ್ಲಿ ಸಂಡೆನ್ನುವಂತವರು ಸುವಾರ್ತೆ ಬೋಧನೆಯನ್ನು ಮಾಡುತ್ತಾ ಅನೇಕ ಜನರನ್ನು ಕರ್ತನ ಕಡೆಗೆ ನಡೆಸಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯಾಕಂತಂದ್ರೆ ಇದರಿಂದ ಈ ಮದ್ಯಪಾನ ಮಾಡುವುದರಿಂದ ಶಾರೀರಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗುತ್ತೆ, ಮಾತ್ರವಲ್ಲದೆ ಕುಟುಂಬಗಳು ಕೂಡ ಹಾಳಾಗಿ ಹೋಗುತ್ತವೆ. ಸೊ ಇಂತಹ ಏನಂದ್ರೆ ವಿನಾಶವನ್ನು ಉಂಟು ಮಾಡುವಂತ ಒಂದು ಕೆಲಸಗಳು ಅಲ್ಲಿದ್ದ ಸಂದರ್ಭದಲ್ಲಿ ಈ ವಿಲಿಯಂ ಬಿಲ್ಲಿ ಸಂಡೆ ಅವರ ಬೋಧನೆಯನ್ನು ಕೇಳಿ ಅನೇಕರು ಕೂಡ ಆ ಒಂದು ಕೆಲಸವನ್ನು ಬಿಟ್ಟು ದೇವರಿಗಾಗಿ ಬದುಕುವಂತ ಜನರಾದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಂತರದಲ್ಲಿ ಇವರು ಏನ್ ಮಾಡಿದ್ರು ಅಂತಂತಂದ್ರೆ ಸುವಾರ್ಥ ಬೋಧನೆ ಮಾಡುತ್ತಾ ಟ್ಯಾಬರ್ನಿಕಲ್ ಅನ್ನುವಂತ ಚರ್ಚ್ಗಳನ್ನ ಇವರು ನಿರ್ಮಾಣ ಮಾಡಿದ್ರು. ಟ್ಯಾಬರ್ನಿಕಲ್ ಈಗಾಗಲೇ ಪ್ರಪಂಚದಾದ್ಯಂತ ಅನೇಕ ಸಂಘ ಸಂಸ್ಥೆಗಳಿದಾವೆ. ಮೆಥಡಿಸ್ಟ್ ಆಗಿರ್ಬೋದು, CSI ಆಗಿರ್ಬೋದು, ECI ಆಗಿರ್ಬೋದು, ಬ್ಯಾಪ್ಟಿಸ್ಟ್ ಆಗಿರ್ಬೋದು. ಸೊ ಅದರಲ್ಲಿ ಇದು ಒಂದು ಏನಂದ್ರೆ ಟ್ಯಾಬರ್ನಿಕಲ್ ಚರ್ಚ್. ಸೊ ಇವರು ಕೂಡ ಈ ಟ್ಯಾಬರ್ನಿಕಲ್ ಚರ್ಚ್ಗಳನ್ನು ಸ್ಥಾಪನೆ ಮಾಡಿ ಅನೇಕರಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಲವಾದ ಅಡಿಪಾಯವನ್ನು ಇವರು ಹಾಕಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅದು ಮಾತ್ರ ಅಲ್ಲ, ಅಮೆರಿಕ ದೇಶದಲ್ಲಿ ಕ್ರೈಸ್ತ ನಂಬಿಕೆಯನ್ನು ಬಲಪಡಿಸುವಲ್ಲಿ ಬಿಲ್ಲಿ ಸಂಡೆ ಎನ್ನುವಂತವರು ನಿರ್ಣಾಯಕ ಪಾತ್ರ ವಹಿಸಿದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ,
ಹಾಗಾಗಿ ಇವರ ಒಂದು ಹೃದಯವನ್ನು ದೇವರ ಸೇವೆಗೆ, ಇವರ ಜೀವಿತವನ್ನು ದೇವರ ಸೇವೆಗೆ ಮುಡುಪಾಗಿ ಇಟ್ಟರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ವೃತ್ತಿ ಜೀವನವಾಗಿರ್ತಕ್ಕಂಥ ಬೇಸ್ಬಾಲ್ನಿಂದ ತಮ್ಮ ಪ್ರತಿಮೆ ಅಷ್ಟೊಂದು ಶ್ರೇಷ್ಠವಾಗಿತ್ತು, ಆದರೂ ಕೂಡ ಅದನ್ನೆಲ್ಲವನ್ನ ಬಿಟ್ಟು ಕರ್ತನ ಕಡೆಗೆ ಬಂದ ಮೇಲೆ ಅನೇಕ ಲಕ್ಷಾನುಲಕ್ಷಗಟ್ಟಲೆ ಜನರನ್ನು ಕರ್ತನ ಕಡೆಗೆ ನಡೆಸಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಇವರಿಗೆ ಕೆಲವೊಂದು ಸವಾಲುಗಳು ಕೂಡ ಬಂದವು. ಇವರಿಗೆ ಸವಾಲುಗಳು ಅದೇನಂತಂದ್ರೆ, ನೀವ್ ಏನೇ ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ನಮಗೆ ಸವಾಲುಗಳು ಬರ್ತಿರ್ತಾವ, ಚಾಲೆಂಜ್ ಆಗಿರ್ತಾವ, ಕಾರ್ಯಗಳು ಬರ್ತಿರ್ತಾವ, ನಮ್ಮನ್ನು ಟೀಕೆ ಮಾಡುವಂತವ್ರು ಕೂಡ ಇದ್ದೇ ಇರ್ತಾರ. ಒಳ್ಳೆ ಕೆಲಸ ನೀವ್ ಯಾರೇ ಮಾಡಿದ್ರು ಕೂಡ 90 ಜನ ಮೆಚ್ಚಿದ್ರು ಕೂಡ 10 ಜನ ಮಾತ್ರ ಅದನ್ನ ವಿರೋಧ ಮಾಡುವಂತವ್ರು ಇದ್ದೇ ಇರ್ತಾರೆ. ಸೊ ಒಂದು ಒಳ್ಳೆಯ ಸೇವೆ, ಸುವಾರ್ಥ ಬೋಧನೆಯನ್ನು ಮಾಡುವ ಸಮಯದಲ್ಲಿ ಇವರಿಗೆ ಅದೇ ಒಂದು ದೇಶದಲ್ಲಿ, ಅಮೆರಿಕ ದೇಶದಲ್ಲಿ ಇವರಿಗೆ ವಿರೋಧ ಕೂಡ ವ್ಯಕ್ತವಾಯಿತು. ಅನೇಕರು ಕೂಡ 10% ಜನ ಅಲ್ಲಿ ವಿರೋಧ ಕೂಡ ಮಾಡಿದ್ರು ಕೂಡ ಅದನ್ನೆಲ್ಲವನ್ನು ಕೂಡ ಏನಂತಂದ್ರೆ ಆತನು ಎದುರಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವರಿಗೆ ಕಷ್ಟಕರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಂದರೂ ಕೂಡ ತಾಳ್ಮೆಯಿಂದ ಅದನ್ನ ಎದುರಿಸಿದ್ರಂತ. ತಾಳ್ಮೆಯಿಂದ ಇವರಿಗೆ ಅನೇಕರು ಅವಮಾನ ಮಾಡಿದ್ರು ಕೂಡ ತಾಳ್ಮೆಯಿಂದ ಎದುರಿಸಿದ್ರು ಎಂಬುದನ್ನು ಕೂಡ ನಾವು ನೋಡಿದ್ವಿ. ಒಂದು ವಚನವನ್ನು ಕೂಡ ನಾವು ನೋಡೋಣ. ಪ್ರಕಟಣೆ ಪುಸ್ತಕದಲ್ಲಿ ಒಂದು ಮಾತಿದೆ. ಪ್ರಕಟಣೆ ಪುಸ್ತಕ ನೀವೆಲ್ಲರೂ ಕೂಡ ಇದು ತೆಗಿಬೇಕು. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ನಾನು ಓದ್ತೇನೆ. ಪ್ರಕಟಣೆ ಪುಸ್ತಕ 2:3 ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರು ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ, ಇದನ್ನೆಲ್ಲ ಬಲ್ಲೆನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಾವು ತಾಳ್ಮೆಯುಳ್ಳವರಾಗಿ ನಾವು ಕರ್ತನ ಸೇವೆಯನ್ನು ಮಾಡುವವರಾಗಿದ್ದಾಗ ದೇವರು ಮಾತಾಡುವಂಥದ್ದು ಏನಂತಂದ್ರೆ, ನನ್ನ ಹೆಸರು ನಿಮಿತ್ತ ನೀನು ಬಾಧೆಯನ್ನು ಒಂದು ಅನುಭವಿಸಿದ್ದೀಯ ಆದ್ರೆ ನೀನು ಬೇಸರಗೊಳ್ಳಬೇಡ, ಯಾಕಂದ್ರೆ ಇದನ್ನೆಲ್ಲ ಕೂಡ ನಾನು ಬಲ್ಲೆ ನಾನು ತಿಳ್ಕೊಂಡಿದ್ದೇನೆ ಎಂಬುದಾಗಿ. ನಿನಗೆ ಯಾವ್ಯಾವ ಸಮಯದಲ್ಲಿ ಏನೇನೋ ನಾನು ಮಾಡಬೇಕಾಗಿದೆ, ನಿನಗೆ ಅದೆಲ್ಲವನ್ನು ಕೂಡ ನಾನು ಮಾಡುತ್ತೇನೆ ಎಂಬುದನ್ನು ಕೂಡ ನಾವಿಲ್ಲಿ ಒಂದು ದೇವರ ಮಾತನ್ನು ಕೂಡ ನಾವು ತಿಳ್ಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರು, ಅದು ಮಾತ್ರವಲ್ಲದು ಕೂಡ ಮತ್ತೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಗಲಾತ್ಯ ಸಭೆಯವರಿಗೆ ಹೀಗೆ ಬರಿತಾ ಇದ್ದಾನೆ. ಏನಂತಂದ್ರೆ 6 ಮತ್ತು 9 ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ ಹೀಗೆ ಇದೆ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ, ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ಎಂಬುದಾಗಿ. ಹಾಗಾಗಿ ಅದರಿಂದ ಸಮಯವಿರಲಾಗ ಎಲ್ಲರೂ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಎಂಬುದಾಗಿ. ಹಾಗಾಗಿ ಇವರಿಗೆ ಏನಂತ ಅಲ್ಲಿ ಸೇವೆ ಮಾಡುವ ಸಂದರ್ಭದಲ್ಲಿ ಅನೇಕ ವಿರೋಧಗಳು, ಅನೇಕ ಜನರು ಅಲ್ಲಿ ಅಪಹಾಸ್ಯ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ಆತನು ಮನಸ್ಸಿಗೆ ತೆಗೆದುಕೊಳ್ಳಲಾರದೆ ಕ್ರಿಸ್ತನ ಸೇವೆಯನ್ನು ಯಥಾ ಪ್ರಕಾರವಾಗಿ ಮುಂದುವರಿಸಿಕೊಂಡು ಆತನು ಹೋದನು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಸೊ ಹಾಗಾಗಿ ನಾವು ಮಾಡುವಂತ ಸೇವೆ ಅದು ಒಳ್ಳೇದಾಗಿರೋದ್ರಿಂದ ಬೇಸರಗೊಳ್ಳದೆ ನಾವು ಇರೋಣ ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಗಲಾತ್ಯ 6:9 ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದ್ರೆ ನಮಗೆ ನಮ್ಮ ದಾರಿಯಲ್ಲಿ ಅನೇಕ ಸಮಸ್ಯೆಗಳು ಬಂದರೂ ಕೂಡ ನಾವು ಬೇಸರಗೊಳ್ಳಬಾರದು ಎಂಬುದನ್ನು ಕೂಡ ಇಲ್ಲಿ ಭಕ್ತನಾಗಿರ್ತಕ್ಕಂಥ ಪೌಲನು ಗಲಾತ್ಯ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ನಾವು ಆ ರೀತಿಯಲ್ಲಿ ಮಾಡಿದ್ರಿಂದಲೇ ನಾವು ಬೇಸರಗೊಳ್ಳದೆ ನಾವಿದ್ದಾಗ, ನಾವು ಕ್ರಿಸ್ತನ ಸೇವೆಯನ್ನು ಮಾಡುವವರಾಗಿದ್ದಾಗ ಮಾತ್ರ ತಕ್ಕ ಸಮಯದಲ್ಲಿ ನಾವು ಒಂದು ಒಳ್ಳೆಯ ಬೆಳೆಯನ್ನು ನಾವು ಕೊಯ್ಯುತ್ತೇವೆ ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರು, ಹಾಗಾಗಿ ವಿಲಿಯಂ ಬಿಲ್ಲಿ ಸಂಡೆ ಅನ್ನುವಂಥವರು ಅವರು ಬೇಸ್ಬಾಲ್ ಆಟದಿಂದ ಅವರು ಕ್ರಿಸ್ತನ ಒಂದು ಸೇವೆಗೆ ಅವರು ಬಂದು ಅನೇಕ ಜನರಿಗೆ ಒಬ್ಬ ಮಾದರಿಯ ಸ್ವಾರ್ಥ ಬೋಧಕರಾಗಿದ್ರು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಪ್ರಪ್ರಥಮವಾಗಿ ನಾವು ಕ್ರಿಸ್ತನ ಸೇವೆ ನಾವು ಮಾಡುತ್ತೇವೆ ಅಥವಾ ಒಂದು ಬೈಬಲ್ ಕಾಲೇಜಿಗೆ ನಾವು ಹೋಗ್ತೇವೆ ಅಂತಂದ್ರೆ ಮೊದಲು ನಮಗೆ ಸಮಸ್ಯೆಗಳು ಬರ್ತಿರ್ತಾವ. ಅದು ಮಾತ್ರವೇ ಜನರು ಕೂಡ ನಮ್ಮನ್ನು ವಿರೋಧ ಕೂಡ ಮಾಡ್ತಿರ್ತಾರೆ. ಸೊ ಇವರು ಕೂಡ ವಿಲಿಯಂ ಬಿಲ್ಲಿ ಸಂಡೆ ಅನ್ನುವಂಥವರಿಗೆ ಇವ್ರಿಗೆ ಜನರಿಂದ ಟೀಕೆ ಟಿಪ್ಪಣಿಗಳು ಬಂದವು ಮತ್ತು ಜನರು ಇವರನ್ನು ಹಾಸ್ಯ ಕೂಡ ಮಾಡಿದ್ರು. ಅದೆಲ್ಲವನ್ನು ಕೂಡ ಇವರು ತಾಳ್ಮೆಯಿಂದ
ಕ್ರಿಸ್ತನ ಸೇವೆ ಮಾಡೋದ್ರಿಂದಲೇ ಹೆಚ್ಚು ಕಡಿಮೆ 3 ಲಕ್ಷ ಜನರು ಕ್ರಿಸ್ತನ ಬಳಿಗೆ ಬಂದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಹಾಗಾಗಿ ನಾವುಗಳು ಕೂಡ ನಮ್ಮ ಸೇವೆಯಲ್ಲೇ ಸಮಸ್ಯೆಗಳು, ಇಕ್ಕಟ್ಟುಗಳು, ಬಾಧೆಗಳು, ಕಣ್ಣೀರಿನ ಸಮಸ್ಯೆಗಳು ಏನಿದ್ರು ಕೂಡ ಅವೆಲ್ಲವುಗಳನ್ನು ಕೂಡ ನಾವು ಎದುರಿಸಿ ನಾವು ಕ್ರಿಸ್ತನ ಸೇವೆಯನ್ನು ಮಾಡೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಪರಮ ಪವಿತ್ರನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿಮ್ಮ ಪ್ರಿಯ ಸೇವಕರಾಗಿರುವಂತ ವಿಲಿಯಂ ಬಿಲ್ಲಿ ಸಂಡೆ ಇವ್ರ ಬಗ್ಗೆ ನಾವು ಕರ್ತನೆ ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನ ಮಾಡಿದ್ದೇವೆ. ಕರ್ತನೆ, ಶಿಷ್ಯರ ಒಂದು ಸ್ಮರಣೆ ಆಶೀರ್ವಾದಕ್ಕೆ ಆಸ್ಪದ ಎಂಬುದರ ಬಗ್ಗೆ ಕರ್ತನೆ ನಾವು ಜ್ಞಾನೋಕ್ತಿಗಳ ಪುಸ್ತಕ 10:7 ಕೂಡ ನಾವು ನೋಡ್ತೇವೆ ಸ್ವಾಮಿ. ಶಿಷ್ಯರನ್ನು ಸ್ಮರಿಸಿಕೊಳ್ಳುವಂಥದ್ದು ಅದು ಆಶೀರ್ವಾದಕ್ಕೆ ಆಸ್ಪದ ಎಂಬುದರ ಬಗ್ಗೆ ನಾವು ನೋಡ್ತಿದ್ದೇವೆ ಕರ್ತನೆ. ಲೋಕರಕ್ಷಕನಾಗಿರೋ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ವಿಲಿಯಂ ಬಿಲ್ಲಿ ಸಂಡೆ ಅವರು ಯಾವ ರೀತಿ ಅವರು ಕರ್ತನೆ ಕಷ್ಟಪಟ್ಟು ಸುವಾರ್ಥ ಬೋಧನೆಯನ್ನು ಮಾಡುತ್ತಾ ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ ಕರ್ತನೆ. ಅಮೆರಿಕ ದೇಶವೆಲ್ಲ ಉಜ್ಜೀವನ ತಂದು ಕೊಟ್ಟಿರ್ತಕ್ಕಂತ ಒಬ್ಬ ಸೇವಕರಾಗಿದ್ರು ಸ್ವಾಮಿ. ಇವರ ಬೋಧನೆಗಳಿಂದ ಅನೇಕ ಜನರು ಮದ್ಯಪಾನ ಅಂಗಡಿಗಳನ್ನು ಮುಚ್ಚಿ ಕರ್ತನೆ ಕ್ರಿಸ್ತನಿಗಾಗಿ ಅವರು ನಡೆದರು ಎಂಬುದನ್ನು ಕೂಡ ನೀವು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಮತ್ತು ವಿಶೇಷವಾಗಿ ಕರ್ತನೆ, ಈ ಒಂದು ಆನ್ಲೈನ್ ಬಂದಿರತಕ್ಕಂಥ ಎಲ್ಲಾ ನಿಮ್ಮ ಪ್ರಿಯ ಕರ್ತನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಸೇವಕರನ್ನು ಮತ್ತು ವಿಶ್ವಾಸಿಗಳನ್ನು ಕೂಡ ಆಶೀರ್ವಾದ ಮಾಡ್ರಿ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ನೀವು ಅಭಿವೃದ್ಧಿಪಡಿಸಿರಿ, ಆಶೀರ್ವಾದ ಮಾಡ್ರಿ ಸ್ವಾಮಿ. ಎಲ್ಲೆಲ್ಲೇ ಸೇವಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಸ್ವಾಮಿ, ಅಲ್ಲೆಲ್ಲೇ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಕರ್ತನ ಇರಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಿಮಗೆ ಸ್ತೋತ್ರ. ಈ ದಿನವೆಲ್ಲ ನಿಮಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ, ನಾವು ಈ ದಿವಸ ಕರ್ತನೆ ನಾವು ಪ್ರಾರ್ಥನೆಯಿಂದ ನಮ್ಮ ಕರ್ತನ ಸೇವಾ ಕಾರ್ಯಕ್ರಮಗಳನ್ನು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ನೀವು ಸಹಾಯ ಮಾಡ್ಬೇಕೆಂಬುದಾಗಿ ಬೇಡಿಕೊಳ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್.